ನಮಸ್ಕಾರ ರೀಪ್ಪ ಎಲ್ಲರಿಗೂ. ಮತ್ತು ಬೆಳಗಾವಿ ಜಿಲ್ಲಾದಾಗ ಒಂದು ರೋಚಕ ಸುದ್ದಿ ಮತ್ತು ತಾಳಮಳ ಆಗತೈತಿ ರೀ. ರಾಜಕಾರಣ ಸುದ್ದಿ ಬೆಳಗಾವಿ ಜಿಲ್ಲಾ ಏನೇನು ಆಕೈತಿ ಗೊತ್ತಾಗವತ್ತು. ಮತ್ತೊಂದು ಹೊಸ ಆಟಮ್ ಬಾಂಬ್. ರಾಯಬಾಗ ಹುಲಿ ಕರ್ನಾಟಕ ರಾಜ್ಯದಾಗ ಅವರಪ್ಪ ಕರ್ನಾಟಕ ಹುಲಿ ಅಂದ್ರೆ ಈಗ ರಾಯಬಾಗ ಹುಲಿ ವಿವೇಕರಾವ್ ಪಾಟೀಲ್ ದಿಢೀರ್ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಮನ್ಯಾಗ ಹೋಗಿ ಒಂದು ತಾಸು ಚರ್ಚೆ ಮಾಡ್ಯಾರ್ರಿ. ಏನು ಚರ್ಚೆ ಮಾಡ್ಯಾರ ಗೊತ್ತೈತೇನ್ರಿ? ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ನ ಕೇಳಿದ್ರೆ ಅದನ್ನು ಗುಪ್ತಿಟ್ಟವ್ರು ನಾವು ಆಮೇಲೆ ಹೇಳ್ತೇವೆ ಅಂತಾರೆ. ಆದ್ರೆ ಬಂದಿದ್ದು ಮಾತ್ರ ನಿಜ ಖಾತ್ರಿ ಪಡಿಸ್ಯಾರ. ಅದಕ್ಕೆ ವಿವೇಕರಾವ್ ಪಾಟೀಲ್ದು ಏನು ತಂತ್ರ ಗೊತ್ತೈತೇನ್ರಿ? ರಾಯಬಾಗ್ ಕ್ಷೇತ್ರದಾಗ ಪ್ರದೀಪ್ ಮಾಳ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕು, ಅದನ್ನು ಆರಿಸ್ತರೋ ಜವಾಬ್ದಾರಿ ನಮ್ಮದು. ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ಅಲ್ಲಿಯೂ ಸಹಿತ ನಮ್ಮ ಸಮಾಜ ಭಾಳ ಹೆಚ್ಚು ಕೆಲಸ ಮಾಡ್ತೈತೆ ಅಂಥೇಳಿ ಜನ ಅನಿಸಿಕೆ ತಮ್ಮ ವ್ಯಕ್ತಪಡಿಸಾಕತ್ತಾರ. ಆದ್ರೆ ವಿವೇಕರಾವ್ ಪಾಟೀಲ್ ತಮ್ಮ ಶಕ್ತಿ 60,000 ಮತ ರಾಯಬಾಗ್ ಕ್ಷೇತ್ರದಾಗ ಅದಾವಂದ್ರೆ ಅವ್ರ ಶಕ್ತಿ ಮಾತ್ರ ಯಾರು ನೋಡಕ್ಕೆ ಅಲ್ಲಿ ತಾಕತ್ತು ತೋರಿಸ್ತಾರ. ಯಾಕಂದ್ರೆ ಪ್ರದೀಪ್ ಮಾಳ್ಗಿ 2 ಸಲ ಸೋತವ್ರ, 400 ಮತಗಳಿಂದ ಒಮ್ಮೆ ಸೋತವ್ರ. ಆ ಪ್ರದೀಪ್ ಮಾಳ್ಗಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ನಾವು ಆರಿಸ್ತರ್ತೇವೆ ಅಂಥೇಳಿ ತಮ್ಮ ತಾಕತ್ತು ಪ್ರದರ್ಶನ ಮಾಡುವ ಸಲುವಾಗಿ ವಿವೇಕರಾವ್ ಪಾಟೀಲ್ ರಾಜಕೀಯ ತಿರುಮುರು ಆಗಾಕತೈತ್ರಿ ಬೆಳಗಾವಿ ಜಿಲ್ಲಾದಾಗ. ಮತ್ತು ದಿಢೀರ್ ಬೆಳಗ್ಗೆ ಮನೆಗೆ ಭೇಟಿಯಾಗಿ ಕನಿಷ್ಠ ತಾಸು ತಾಸು ಚರ್ಚೆ ಮಾಡ್ಯಾರ. ಅಲ್ಲಿ ಇಡ್ಲಿ ವಡಾನು ತಿಂದ ಮೇಲೆ ಹೊರಗೆ ಬಂದ ಮೇಲೆ ಅಲ್ಲಿ ಡಿ ಕೆ ಶಿವಕುಮಾರ್ನ ಪ್ರಶ್ನೆ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳ್ಯಾರ ನೋಡ್ರಿ, ವಿವೇಕರಾವ್ ಪಾಟೀಲ್ ಬಂದಿದ್ದ ಖಚಿತೈತಿ, ಅವ್ರು ಚರ್ಚೆ ಮಾಡಿದ್ದ ಖಚಿತೈತಿ. ಮುಂದಿನ ಅವ್ರು ಏನು ವಿಚಾರ ತಮ್ಮ ವ್ಯಕ್ತಪಡಿಸ್ಯಾರ, ತಮ್ಮ ಅನಿಸಿಕೆ ಮತ್ತು ತಮ್ಮ ಅಭಿಪ್ರಾಯ, ಅದನ್ನು ಮುಂದಿನ ಸಲ ನಾ ಹೇಳ್ತಾನು. ಹಂಗಾದ್ರೆ ಮತ್ತೆ ಬೆಳಗಾವಿ ಜಿಲ್ಲಾದಾಗ ಗುಡುಗ ಚಾಲು ಆಗೈತ್ರಿ. ಆ ಗುಡುಗ ಚಾಲು ಆತಂದ್ರೆ ವಿವೇಕರಾವ್ ಪಾಟೀಲ್ ಮತ್ತು ರಾಯಬಾಗ ಹುಲಿ ಹಂಗ ಮೆರ್ಯಾಕ ಪ್ರದೀಪ್ ಮಾಳ್ಗಿ ಶಾಸಕ ಆಗೋದ್ರಾಗ ಸ್ವಲ್ಪರಾಗ ಇನ್ನು ತುದಿಗಾಲ ಮೇಲೆ ನಿಂತಂಗಾಗೈತಿ. ಬಿ ಫಾರ್ಮ್ ತೊಗೊಂಬರ್ತಾರ, ಬಂದ ಮೇಲೆ ಪ್ರದೀಪ್ ಮಾಳ್ಗಿಗೆ MLA ಮಾಡ್ತಾರ. ಅದ ವಿವೇಕರಾವ್ ಪಾಟೀಲ್ ಅವ್ರದ್ದು ಅಭಿಪ್ರಾಯ ಐತಿ. ಅದರ ಸಲುವಾಗಿ ನಾವು ಈ ಹಿಂದೂ ಸುದ್ದಿ ಹೇಳಿದ್ದು ರೀ. ಪೂರ್ಣಿಮಾ ಅಮರ್ ಸಿಂಗ್ ಪಾಟೀಲ್ ಬ್ಯಾರಿಸ್ಟರ್ ಅವರ ಮಗಳ ಕಾಗವಾಡ ಮತಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಪಡ್ಕೋರಿ ಅಂತೇಳಿ ಕಾಂಗ್ರೆಸ್ ಟಿಕೆಟ್ ಅವ್ರು ತೊಗೊಂಡ್ರೆ ಕಾಗವಾಡದಾಗ ಆರಿಸಿ ಬರ್ತಾರೆ. ಯಾಕಂದ್ರೆ ಅಲ್ಲಿ ಈಗ ಕಾಂಗ್ರೆಸ್ ಗಾಳಿ ಕರ್ನಾಟಕದಾಗ ಐತಿ. ಈಗ ಗಾಳ್ಯಾಗ 15ರಿಂದ 20,000 ಓಟ್ಗಳು ತನ್ನಷ್ಟಕ್ಕೆ ತಾವೋ ಬರ್ತಾವ. ಯಾಕಂದ್ರೆ ಅಮರ್ ಸಿಂಗ್ ಪಾಟೀಲ್ ಸುಪುತ್ರಿ ಪೂರ್ಣಿಮಾ ಪಾಟೀಲ್ ಕ್ವಾಲಿಫೈಡ್ ಅದಾರ ಅಲ್ಲಿ ಕಾಗವಾಡ ಮತಕ್ಷೇತ್ರದಾಗ. ಈಗಾಗಲೇ ಅವರು ತಮ್ಮ ನೆಟ್ವರ್ಕ್ ಪ್ರಾರಂಭ ಮಾಡ್ಯಾರ. ಆ ನೆಟ್ವರ್ಕ್ ಪ್ರಾರಂಭ ಮಾಡಿದ ತಕ್ಷಣ ಈಗ ಬೆಳಗಾವಿ ಜಿಲ್ಲಾದಾಗ ಮತ್ತು ರಾಯಬಾಗ ಹುಲಿ ಮತ್ತು ತಲಿ ಐತಿ ಮೆರೆದಾಡುದ. ಅದಕ್ಕೆ ರಮೇಶ್ ಜಾರಕಿಹೊಳಿ ಆಶೀರ್ವಾದ ಐತ್ರಿ. ಮತ್ತು ಇದನ್ನು ಒಂದು ತಿಳ್ಕೊರಿ. ಯಾಕಂದ್ರೆ ವಿವೇಕರಾವ್ ಪಾಟೀಲ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಇಬ್ಬರು ಸ್ನೇಹಿತರು. ಹೆಂಗೆ ದಿಢೀರ್ ಭೇಟಿ ಹೋಗಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬೇಕಂದ್ರೆ ರಮೇಶ್ ಜಾರಕಿಹೊಳಿನ ಕೇಳೇ ಹೋಗಿರ್ಬೇಕ್ರಲ್ಲ ವಿವೇಕರಾವ್. ಇನ್ನು ಮುಂದೆ ವಿವೇಕರಾವ್ ಪಾಟೀಲ್ ಬೆಳಗಾವಿ ಜಿಲ್ಲಾದಾಗ ಯಾವ ಕಾರ್ಯತಂತ್ರ ರೂಪಣೆ ಮಾಡ್ತಾರೆ, ಅದಕ್ಕೆ ರಮೇಶ್ ಜಾರಕಿಹೊಳಿ ಏನು ಚಾಣಕ್ಯ ತಂತ್ರ ಹೆಣಿತಾರ ಅನ್ನೋದು ನೀವು ನೋಡ್ರಿ. ಹಂಗಾದ್ರೆ ಡಿ ಕೆ ಶಿವಕುಮಾರ್ ಏನು ಮಾತಾಡ್ಯಾರ ನೋಡ್ತಿರಲ್ಲ, ನ್ಯೂಸ್ ಫಸ್ಟ್ ಚಾನಲ್ದವ್ರ ಜೊತೆ ಮಾತಾಡ್ಯಾರ. ಅದನ್ನು ನಾವು ಪ್ರಸಾರ ಮಾಡಾಕತ್ತೀವಿ. ನೀವು ನೋಡ್ರಿ. ನಂಬರ್ 1 ಚಾನಲ್ ಫೈನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮಹತ್ವ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ. ರಮೇಶ್ ಜಾರಕಿಹೊಳಿ ಅವರ ಆಪ್ತರು ತಮ್ಮನ್ನು ಭೇಟಿ ಮಾಡಿದ್ರು ಅಂತ ವಿವೇಕರಾವ್ ಪಾಟೀಲ್ ಏನು ಚರ್ಚೆ ಆಯಿತು ಅಂತ? ಹೌದು, ಅವರು ಬಂದಿದ್ದರು, ಭೇಟಿ ಮಾಡಿದರು, ಏನೇನೋ ವಿಚಾರ ಚರ್ಚೆ ಮಾಡಿದ್ದಾರೆ, ಬಂದವರ ಸಂದೇಶಗಳನ್ನೆಲ್ಲ ತಿಳಿಸಿದ್ದಾರೆ. ಈಗ ಅದನ್ನು ನಾನು ಗೌಪ್ಯವಾಗಿ ನಾನು ಇಟ್ಕೊಳ್ಬೇಕಾಗ್ತದೆ ಕೆಲವು ವಿಚಾರನ. ಸರ್, ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ, ಅಲ್ಲಿ CM ಭೇಟಿ ಮಾಡ್ತಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ಅವ್ರದ್ದೆಲ್ಲ ಗೊತ್ತಿಲ್ಲ. ಒಟ್ಟೊಳಗೆ ಅವ್ರ ಆಪ್ತರು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನಿತ್ತು ನಾನೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈ ಕೆಲವು ಗೌಪ್ಯವಾಗಿ ಸಂದೇಶಗಳು ಬಂದಿರ್ತವೆ, ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಈಗ 20 ಜನ MLAಗಳು ಕಟೀಲ್ ಸಾಹೇಬ್ರು ಹೇಳಿದ್ದಾರೆ, 20 ಜನ MLAಗಳಿಗೆ ಜವಾಬ್ದಾರಿ ವಹಿಸಿದ್ದೀವಿ ಅಂತ. ಇವ್ರಿಗೇನೋ ಜವಾಬ್ದಾರಿ ವಹಿಸಿರ್ಬೋದು, ನೋಡೋಣ.